ನಮಸ್ಕಾರ ಕರ್ನಾಟಕ. ಬಿಗ್ ಬಾಸ್ ಮನೆಯಲ್ಲಿ ಸಂಗೀತ ವರ್ಸಸ್ ತನಿಷಾ ಕ್ಯಾಪ್ಟನ್ ಆಗಿದ್ದಾರೆ ಗುರು. ಏನು ಗುರು ಇದು, ಇಬ್ಬರು ಮಾತಿಗೆ ನಿಂತರೆ ಯುದ್ಧನೇ ಗುರು. ಮತ್ತು ಇವರ ತಂಡಕ್ಕೆ ಯಾರ್ಯಾರನ್ನ ಸೇರ್ಪಡೆ ಮಾಡ್ಕೊತಾರೆ, ಅದು ವಿಶೇಷ ಏನಂದರೆ ದುಡ್ಡು ಕೊಟ್ಬಿಟ್ಟು ಕನ್ವಿನ್ಸ್ ಮಾಡಿ ಖರೀದಿ ಮಾಡಬೇಕು. ಇದು ಒಂಥರ IPL ಥರನೇ ದೊಡ್ಡ ಟ್ವಿಸ್ಟ್ ಕೊಟ್ಬಿಟ್ಟಿದ್ದಾರೆ. ಮತ್ತು ತನಿಷಾ ತಂಡದಲ್ಲಿ ಗುರು ವಿನಯ್ ಅವರಿದ್ದಾರೆ, ಮತ್ತು ಕಾರ್ತಿಕ್ ಕೂಡ ಇದ್ದಾರೆ, ತುಕಾಲಿ ಸಂತೋಷು, ವರ್ತೂರ್ ಸಂತೋಷು, ಇವರ ಟೀಮಲ್ಲಿ ಇಷ್ಟು ಜನ ಇದ್ದಾರೆ ಸ್ನೇಹಿತರೆ. ಸಂಗೀತ ಟೀಮಲ್ಲಿ ಬಂದ್ಬಿಟ್ಟು ನಮ್ರತಾ ಗೌಡ ಅವರಿದ್ದಾರೆ, ಮತ್ತು ಪ್ರತಾಪ್ ಇದ್ದಾರೆ, ಅವಿನಾಶ್ ಶೆಟ್ಟಿ ಇದ್ದಾರೆ, ಮತ್ತು ಮೈಕಲ್ ಅಜಯ್ ಅವರಿದ್ದಾರೆ. ಮತ್ತು ಇವೆರಡು ತಂಡದಲ್ಲಿ ಜಿದ್ದಿ ಇವತ್ತಿಂದ ಸ್ಟಾರ್ಟ್ ಆಗುತ್ತೆ ಆಟಗಳು. ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟು. ಇಲ್ಲಿ ಸ್ಟ್ರಾಂಗು ವೀಕು ಅನ್ನೋದಲ್ಲ ಸ್ನೇಹಿತರೆ, ಯಾರು ಮೈಂಡ್ ಗೇಬಲ್ಲಿ ಹೊಡಿತಾರೆ ಅನ್ನೋದು ಇಂಪಾರ್ಟೆಂಟು. ಇಲ್ಲಿ ಹೊಸದೊಂದು ಟ್ವಿಸ್ಟ್ ಬಂದಿದೆ. ಸಂಗೀತ ಟೀಮ್ನ ಬಿಟ್ಟು ತನಿಷಾ ಟೀಮ್ಗೆ ಸೇರಿದ ಕಾರ್ತಿಕ್ ಇವರು ವಿನಯ್ ಅವರು ಒಂದು ಮಾತು ಹೇಳಿದ್ದಾರೆ, ಜೋಡೆತ್ತುಗಳು ಅಂತ. 70 ದಿನ ಇಲ್ದಿರೋ ಜೋಡೆತ್ತುಗಳು ಸಡನ್ನಾಗೆ ಇವಾಗ ಮನೆಗೆ, ಬಿಗ್ ಬಾಸ್ ಮನೆಗೆ ಹೊಸ್ದಾಗಿ ಬಂದ್ಬಿಟ್ಟಿದೆ. ಈ ಮಾತುಗಳೆಲ್ಲ ತುಂಬ ಕೇಳೋಕ್ಕೆ ತುಂಬ ಚೆನ್ನಾಗಿದೆ. ಇನ್ನು ಆಟಗಳಂತೂ ಯಾವ ಲೆವೆಲ್ಗೆ ಇರುತ್ತೆ ನೋಡೋಣ. ನಾನಂತೂ ಇದಕ್ಕೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ದೀನಿ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಇದುವರೆಗೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಮಸ್ಕಾರ.